ಸರ್ಕಾರಿ ನೌಕರಿಯ ಚುನಾವಣೆಯಲ್ಲಿ ಅಂದರೆ ನೌಕರರ ಚುನಾವಣೆ ಇರುತ್ತೆ, ಆ ಚುನಾವಣೆಯಲ್ಲಿ ಗೋಲ್ಮಾಲ್ ನಡೀತಾ ಇದೆಯಾ ಅನ್ನುವಂಥ ಪ್ರಶ್ನೆ ಇದೆ. ಬೆದರಿಕೆಯನ್ನು ಹಾಕಿ ನಾಮಪತ್ರವನ್ನು ವಾಪಸ್ ಪಡಿಬೇಕು ಅಂತ ಧಮಕಿ ಹಾಕಲಾಗ್ತಾ ಇದೆ ಅಂತ. ಸರ್ಕಾರಿ ನೌಕರರ ಚುನಾವಣೆಯಲ್ಲಿ ಹಾಗಾದರೆ ಗೋಲ್ಮಾಲ್ ನಡೀತಾ ಇದೆಯಾ? ಇದೆಲ್ಲ ಗೊತ್ತಿದ್ರೂ ಕೂಡ ಯಾಕೆ ಸರ್ಕಾರ ಸೈಲೆಂಟ್ ಆಗಿದೆ ಅಂತ. ವೈದ್ಯಕೀಯ ಶಿಕ್ಷಣ ವಿಭಾಗದಲ್ಲಿ ಸ್ಪರ್ಧೆ ಮಾಡಿರುವಂತಹ ಮಮತಾ ಅವರಿಗೆ ಈ ರೀತಿಯ ಧಮಕಿ ಹಾಕಲಾಗ್ತಾ ಇದೆ ಅನ್ನೋದು. ಷಡಾಕ್ಷರಿ ಎಂಬುವರಿಂದ ಮಮತಾ ಅವರಿಗೆ ಬೆದರಿಕೆಯನ್ನು ಹಾಕಲಾಗ್ತಾ ಇದೆ ಅನ್ನುವಂಥ ಆರೋಪ ಕೇಳಿ ಬರ್ತಾ ಇದೆ. ಷಡಾಕ್ಷರಿ ಬೆಂಬಲಕ್ಕೆ ನಿಲ್ಲದೇ ಇರುವಂಥ ಕಾರಣಕ್ಕಾಗಿ ಸ್ಥಳ ತೋರಿಸದೆ ವರ್ಗಾವಣೆ ಕೂಡ ಮಾಡಲಾಗ್ತಾ ಇದೆ. ನೋಡಿ ಹೇಗೆ ನಡೀತಾ ಇದೆ ಅಂತ. ಅವರ ಆಪೋನೆಂಟ್ ಆಗಿ ಯಾರಾದರೂ ಸ್ಪರ್ಧೆಯನ್ನು ಮಾಡಿದ್ದೇ ಆದಲ್ಲಿ ಆ ನಾಮಪತ್ರವನ್ನು ವಾಪಸ್ ತಗೋಬೇಕು ಅಂತ, ಒಂದು ವೇಳೆ ವಾಪಸ್ ತೆಗೆದುಕೊಂಡಿಲ್ಲ ಅಂತಂದರೆ ವರ್ಗಾವಣೆ ಮಾಡಬೇಕು ಅಂತ. ಈ ರೀತಿಯಾಗಿ ರಾಜಾರೋಷವಾಗಿ ಧಮಕಿ ಹಾಕುವಂಥದ್ದು, ಬೆದರಿಕೆ ಹಾಕುವಂಥ ಕೆಲಸ ನಡೀತಾ ಇದ್ರು ಕೂಡ ಇದೆಲ್ಲ ಸರ್ಕಾರದ ಗಮನಕ್ಕೆ ಬಂದಿಲ್ವಾ ಅಂತ. ಆಮಿಷಕ್ಕೆ ಬಗ್ಗದಿದ್ದಾಗ ಬೆದರಿಕೆಯನ್ನು ಹಾಕಲಾಗತ್ತಂತೆ, ಅದಕ್ಕೂ ಬಗ್ಗದಿದ್ದಾಗ ವರ್ಗಾವಣೆ ಶಿಕ್ಷೆಯಲ್ಲಿ ಕೊಡಲಾಗ್ತಾ ಇದೆ. ನೋಡಿ ಪ್ರತಿಭಟನೆಯನ್ನು ಮಾಡಿದಾರಲ್ಲಿ, ಬೇಸರವನ್ನು ಹೊರಹಾಕಿದ್ದಾರೆ. ಚುನಾವಣೆಯಲ್ಲೂ ಕೂಡ ಈ ರೀತಿಯಾಗಿ ಧಮಕಿಯನ್ನು ಹಾಕೋದು ಅಥವಾ ತಾವು ಅಧಿಕಾರಕ್ಕೆ ಬರೋದಕ್ಕೆ ಏನು ಮಾಡಬೇಕು ಎಲ್ಲವನ್ನು ಕೂಡ ಮಾಡಲಾಗತ್ತೆ ಅಂತಂದರೆ ಈ ಶಿಕ್ಷಣ ಕ್ಷೇತ್ರಕ್ಕೂ ಕೂಡ ಹಂಗಾಗತ್ತೆ ಅಂತಂದರೆ ಏನು ಹೇಳಬೇಕು ಅಂತೇಳಿ. ವೈದ್ಯಕೀಯ ಶಿಕ್ಷಣ ಇಲಾಖೆಯ ಒಂದು ಅರ್ಥ ಮಾಡ್ಕೋಬೇಕು. ಒಂದು ಹೆಣ್ಮಗು ಚುನಾವಣೆ ನಿಂತಿದ್ರೆ ಈ ರೀತಿ ಅಕ್ರಮವಾಗಿ ಅನ್ಯಾಯವಾಗಿ ತೊಂದರೆ ಕೊಡೋದು ಅಕ್ಷಮ ಅಪರಾಧ. ಒಂದು ನೆನಪಿಟ್ಕೊಳ್ಳಿ, ರಾಮಾಯಣ ಶುರುವಾಗಿದೆ ಹೆಣ್ಣಿಂದ, ಮಹಾಭಾರತ ಶುರುವಾಗಿದೆ ಹೆಣ್ಣಿಂದ, ನಿಮ್ಮ ಅಂತ್ಯ ಆಗೋದೇ ಹೆಣ್ಣಿಂದ. ಏನು ಹೆಣ್ಣು ತೊಂದರೆ ಕೊಟ್ಟರೆ ಈ ದೇಶ, ಈ ಸಮಾಜ, ನಾವು 7 ಶಾಸಕರು ಯಾರೂ ಸಹಿಸೋದಿಲ್ಲ. ನಿಮ್ಗೆ ಬರೇ ಎಚ್ಚರಿಕೆ ಕೊಡ್ತಾ ಇದ್ವಿ. ದಯಮಾಡಿ ಈ ರೀತಿ ಅಕ್ರಮ ಅನ್ಯಾಯ ಮಾಡ್ತಾ ಹಿಂದೆ ಕೊನೆ ಮಾಡಿ, ದಯಮಾಡಿ ಎಲ್ಲರೂ ಮಮತಾ ಮೇಲೆ ಓಟ್ ಹಾಕಿ ಅವ್ರನ್ನ ಗೆಲ್ಸಿ. ಹೆಣ್ಣನ್ನ ಪೂಜೆ ಮಾಡ್ತೀವಿ, ನಿಮ್ಮ ಇಲಾಖೆನ ಅವ್ರಿಗೆ ಗೆಲ್ಸಿ. ಹೆಣ್ಣಿಗೆ ಏನು ಸ್ಥಾನಮಾನ ಕೊಡ್ತಾರನ್ನ ಈ ವೈದ್ಯಕೀಯ ಶಿಕ್ಷಣ ಇಲಾಖೆ ಎಲ್ಲ ಮತದಾರರು, ಎಲ್ಲ ಅಧಿಕಾರಿಗಳು, ಎಲ್ಲ ನೌಕರು ನೀವು ಅದನ್ನ ನಿಜವಾಗ್ಲೂ ಪ್ರೂವ್ ಮಾಡಬೇಕು ಅಂತ ಹೇಳಿ ಕೇಳ್ಕೊತಾ ಇದ್ದೀರಿ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್ ಫೋನ್ ಸಂಪರ್ಕದಲ್ಲಿದ್ದಾರೆ. ಮಂಜುನಾಥ್, ಈ ಸರ್ಕಾರಿ ನೌಕರರ ಚುನಾವಣೆಯಲ್ಲೂ ಕೂಡ ಈ ರೀತಿಯ ಗೋಲ್ಮಾಲ್ ನಡೆಯುತ್ತೆ ಅಂತಂದ್ರೆ ಎಲ್ಲಿ ಪ್ರಾಮಾಣಿಕವಾಗಿ ಎಲೆಕ್ಷನ್ ಆಗೋದು ಅಂತ? ಖಂಡಿತವಾಗೂ ಹೇಮಕುಮಾರ್, ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ರಾಜ್ಯಾಧ್ಯಕ್ಷರಾಗಿರುವಂತಹ ಮತ್ತು ಖಜಾಂಚಿ ಸ್ಥಾನದ ಚುನಾವಣೆಗೆ ನಾಮಪತ್ರ ಸಲ್ಲಿಕೆ ಕೂಡ ಆಗ್ತಾ ಇದೆ. ಡಿಸೆಂಬರ್ 18ರ ಕೊನೆಯ ದಿನಾಂಕ ಆಗಿದ್ದು, ಡಿಸೆಂಬರ್ 19ರ ಬೆಳಗ್ಗೆ 11 ಗಂಟೆಯಿಂದ ನಾಮಪತ್ರಗಳ ಪರಿಶೀಲನೆ ಕೂಡ ನಡೆಯುವಂತ ಕೆಲಸ ಆಗುತ್ತೆ. ನಾಮಪತ್ರ ವಾಪಸ್ ಪಡೆಯಲು ಡಿಸೆಂಬರ್ 21 ಮತ್ತು ಸಂಜೆ 3 ಗಂಟೆಯವರೆಗೂ ಕೂಡ ಕೊನೆಯ ದಿನಾಂಕವನ್ನು ಕೂಡ ಘೋಷಣೆ ಮಾಡಲಾಗಿದೆ. ಅಂದು ಕಣದಲ್ಲಿರುವಂತಹ ಅಂತಿಮ ಅಭ್ಯರ್ಥಿಗಳ ವೇಳಾಪಟ್ಟಿಯನ್ನು, ಅಂದ್ರೆ ಅವರ ಪಟ್ಟಿಯನ್ನು ಕೂಡ ಅವರು ಪ್ರಕಟಿಸುವಂತಹ ಕೆಲಸ ಚುನಾವಣಾಧಿಕಾರಿಗಳಿಂದ ಆಗುತ್ತೆ. ಚುನಾವಣೆ ಕೂಡ ಡಿಸೆಂಬರ್ 27ರ ಶುಕ್ರವಾರ ಬೆಳಗ್ಗೆ 9ರಿಂದ ಸಂಜೆ 4 ಗಂಟೆಯವರೆಗೂ ಕೂಡ ನಡೆಯಲಿದ್ದು, ಮತದಾನ ಮುಕ್ತಾಯ ಕೂಡ ಅವತ್ತೇ ಆಗತ್ತೆ. ಆವತ್ತೇ ಮತದಾನ ಎಣಿಕೆ ಕೂಡ ಆಗತ್ತೆ. ಆವತ್ತೇ ಮತ ಎಣಿಕೆ ಆದ ನಂತರ ಫಲಿತಾಂಶ ಕೂಡ ಘೋಷಣೆ ಆಗುವಂತ ಕೆಲಸ ಆಗತ್ತೆ. ಇದೆಲ್ಲದರ ನಡುವೆ ಷಡಾಕ್ಷರ ಏನಿದ್ದಾರೆ, ಷಡಾಕ್ಷರ ಕರ್ನಾಟಕ ರಾಜ್ಯ ಸಹಕಾರಿ ನೌಕರ ಸಂಘದ ಅಧ್ಯಕ್ಷರೇನಿದ್ದಾರೋ ಅವ್ರ ಮೇಲೆ ಒಂದಷ್ಟು ಆರೋಪಗಳು ಕೂಡ ಪದೇ ಪದೇ ಕೇಳಿ ಬರುವಂತ ಕೆಲಸ ಆಗತ್ತೆ. ಅದೇ ರೀತಿಯಾದಂತಹ ಆರೋಪ ಸರ್ಕಾರಿ ಅಧಿಕಾರಿಗಳ ಸಂಘದಲ್ಲೇ ಅವ್ರ ಆಪೋಸಿಟ್ ಟೀಮ್ ಏನಿದೆಯೋ ಆ ಮಮತಾ ಎನ್ನುವಂತವ್ರು ಆರೋಪವನ್ನ ಮಾಡ್ಲಾಗ್ತಾ ಇರುವಂತದ್ದು. ಸರ್ಕಾರಿ ನೌಕರರ ಚುನಾವಣೆಯಲ್ಲಿ ಗೋಲ್ಮಾಲ್ ನಡೀತಾ ಇದೆ, ಬೆದರಿಕೆ ಹಾಕುವಂತ ಕೆಲಸ ಆಗತ್ತೆ, ನಾಮಪತ್ರ ವಾಪಸ್ ಪಡೆಯುವಂತೆ ನನಗೆ ಆಗ್ರಹವನ್ನ ಮಾಡ್ತಾರೆ, ಲಕ್ಷಾಂತರ ರೂಪಾಯಿ ಆಮಿಷ ಒಡ್ಡುವಂತ ಕೆಲಸವನ್ನ ಮಾಡ್ತಾರೆ. ಆದ್ರೆ ನಾನು ಯಾವುದೇ ಕಾರಣಕ್ಕೂ ಕೂಡ ನಾಮಪತ್ರ ಸಲ್ಲಿಕೆ ಏನಾಗಿದೆಯೋ ಅದನ್ನ ವಾಪಸ್ ಹಾಕಿ ಪಡೆಯೋದೇ ಇಲ್ಲ ಎನ್ನುವಂತ ನಿಟ್ಟಿನಲ್ಲೂ ಕೂಡ ಆಟಕ್ಕೆ ಬೀಳುವಂತ ಕೆಲಸ ಮಾಡ್ತಾರೆ. ಯಾಕಂತ ಹೇಳಿದ್ರೆ ಮಮತಾ ಅವರು ಷಡಾಕ್ಷರಿ ಅವ್ರ ಮೇಲೆ ಮಾಡ್ತಿರುವಂತ ಆರೋಪಗಳು ಈ ಹಿಂದೆ ಕೂಡ ಸಾಕಷ್ಟು ಅವರ ವಿರೋಧಿ ಬಣದಿಂದಲೂ ಕೂಡ ಆರೋಪವನ್ನ ಮಾಡ್ತಾ ಇದ್ರು. ಅಲ್ಲಿ ದೊಡ್ಡ ಮಟ್ಟದ ಭ್ರಷ್ಟಾಚಾರ ನಡೀತಾ ಇದೆ, ಕೋಟ್ಯಾಂತರ ರೂಪಾಯಿ ಅವ್ಯವಹಾರ ಆಗ್ತಾ ಇದೆ. ರಾಜ್ಯಾದ್ಯಂತ ಲಕ್ಷಾಂತರ ಸರ್ಕಾರಿ ನೌಕರರು ಒಳಗೊಂಡಂತಹ ಈ ಒಂದು ಸಂಘ ಸಂಸ್ಥೆಯಲ್ಲಿ ಸಾವಿರಾರು ಕೋಟಿ ಭ್ರಷ್ಟಾಚಾರ ಆಗುವಂತ ಕೆಲಸ ಆಗ್ತಾ ಇದೆ. ಇದನ್ನ ತಡೆಗಟ್ಟಬೇಕಂತಂದ್ರೆ ಚುನಾವಣೆ ಕೂಡಲೇ ಆಗ್ಬೇಕು ಎನ್ನುವಂತ ನಿಟ್ಟಿನಲ್ಲೂ ಕೂಡ ಈ ಹಿಂದೆ ಚುನಾವಣಾ ಪ್ರಕ್ರಿಯೆ ಕೂಡ ಆಗತ್ತೆ. ಚುನಾವಣಾ ಪ್ರಕ್ರಿಯೆ ನಡೆಯುವಂತ ಸಂದರ್ಭದಲ್ಲಿ ಸಾಕಷ್ಟು ಗೋಲ್ಮಾಲ್ ಆಗುವಂತ ಕೆಲಸ ಆಗತ್ತೆ. ಈ ಹಿನ್ನೆಲೆಯಲ್ಲಿ ಅಲ್ಲಿ ಆಡಳಿತಾಧಿಕಾರಿಯನ್ನ ನೇಮಕ ಮಾಡಿದ್ರೆ ಬೆಟರ್ ಎನ್ನುವಂತ ನಿಟ್ಟಿನಲ್ಲಿ ಕೋರ್ಟ್ ಮೊರೆ ಹೋಗ್ತಾರೆ. ಕೋರ್ಟ್ ನಲ್ಲೂ
ಆದ ನಂತರ ಕೋರ್ಟ್ ನಲ್ಲೂ ಕೂಡ ಆಡಳಿತಾಧಿಕಾರಿಯನ್ನು ನೇಮಕ ಮಾಡಬೇಕೆನ್ನುವಂತ ನಿಟ್ಟಿನಲ್ಲಿ ಸರ್ಕಾರಕ್ಕೂ ಕೂಡ ಸುತ್ತೋಲೆ ಹೊರಡಿಸುತ್ತೆ. ಸರ್ಕಾರದಿಂದಲೂ ಕೂಡ ಆಡಳಿತಾಧಿಕಾರಿಯನ್ನು ಕೂಡ ನೇಮಕ ಮಾಡ್ತಾರೆ. ಅದಾದ ಬಳಿಕ ಚುನಾವಣಾ ಪ್ರಕ್ರಿಯೆ ಕೂಡ ನಡೀತಾ ಇದೆ. ಈಗಾಗಲೇ ಪದಾಧಿಕಾರಿಗಳ ಸೇರಿದಂತೆ ಇನ್ನಿತರ ಸಂಬಂಧಪಟ್ಟ ಚುನಾವಣೆ ನಡೆದಿರುವಂತದ್ದು. ಅದರಲ್ಲಿ ಸಾಕಷ್ಟು ಜನ ಈ ಷಡಾಕ್ಷಿ ಇರುವ ಬಣದಿಂದಲೇ ಮೇಲ್ಗೈ ಸಾಧನೆ ಮಾಡುವಂತ ಕೆಲಸ ಆಗಿರುವಂತದ್ದು. ಮೇಲ್ಗೈ ಸಾಧನೆ ಮಾಡಿರುವಂತ ಹಿನ್ನೆಲೆಯಲ್ಲಿ ಇದರಲ್ಲಿ ರಾಜ್ಯಾಧ್ಯಕ್ಷರು ಸೇರಿದಂತೆ ಖಜಾಂಚಿಯ ಚುನಾವಣೆ ನಡೆಯುತ್ತೆ. ಏನು ಈ ಹಿಂದೆ ನಾನು ಹೇಳಿದೆ, ಆ ಒಂದು ಚುನಾವಣೆ ನಡೆಯುವಂತಹ ಹಿನ್ನೆಲೆಯಲ್ಲಿ ಅದಕ್ಕೂ ಕೂಡ ಆಪೋಸಿಟ್ ಟೀಮ್ನವರು ಕೂಡ ಬಣದಲ್ಲಿರುವಂತದ್ದು, ಸ್ಪರ್ಧೆಯಲ್ಲಿರುವಂತದ್ದು. ಈ ಹಿನ್ನೆಲೆಯಲ್ಲೇ ಈ ಒಂದು ವಿಚಾರದಲ್ಲಿ ಜೊತೆಗೆ ಈ ಹಿಂದೆ ಆಗಿರುವಂತಹ ಘಟನೆಗಳೆಲ್ಲವನ್ನೂ ಕೂಡ ಪರಿಗಣನೆಗೆ ತೆಗೆದುಕೊಂಡು ಮಮತಾ ಅವರು ಒಂದಷ್ಟು ಆರೋಪಗಳನ್ನ ಮಾಡ್ತಾ ಇದ್ರು. ಈ ಆರೋಪ ಇನ್ನಿತರರು ಕೂಡ ಮಾಡಕ್ಕಾಗದಂತಹ ಪರಿಸ್ಥಿತಿ ಇರುವಂತದ್ದು. ನೇರವಾಗಿ ಒಬ್ಬ ಮಹಿಳೆ ಈ ಒಂದು ವಿಚಾರವಾಗಿ ಷಡಾಕ್ಷರಿ ವಿರುದ್ಧವಾಗಿ ನಿಂತಿರುವಂತದ್ದು ಸರಿ ಎನ್ನುವಂತಹ ಹೇಳಿಕೆಯನ್ನು ಕೂಡ ಅವ್ರ ಜೊತೆಲಿ ಸಾಕಷ್ಟು ಸಂಗಡಿಗರು ಕೂಡ ಬೆನ್ನಿಗೆ ನಿಂತಿರುವಂತದ್ದು. ಷಡಾಕ್ಷರಿ ಹಾಗೂ ಅವರ ಕಡೆಯವರಿಂದ ಬೆದರಿಕೆ ಆಮಿಷಕ್ಕೆ ಬಗ್ಗದಿದ್ದಾಗ ಅವರನ್ನ ವರ್ಗಾವಣೆ ಶಿಕ್ಷೆ ಕೊಡುವಂತ ಕೆಲಸ ಮಾಡಲಾಗಿದೆ ಎನ್ನುವಂಥದ್ದನ್ನು ಕೂಡ ಈ ಮಮತಾ ಅವರು ಆರೋಪವನ್ನ ಮಾಡ್ತಾ ಇದ್ದಾರೆ. ಚುನಾವಣೆಯಲ್ಲಿ ಶ್ರೀಧರ್ ಎನ್ನುವವರು ಏನ್ ವೋಟರ್ಗಳೇನಿರ್ತಾರೋ ಈ ಒಂದು ಚುನಾವಣೆಯಲ್ಲಿ ಭಾಗಿಯಾಗುವಂತ ಸ್ಪರ್ಧಿಗಳು ಅವ್ರಿಗೆ ಆಮಿಷ ಒಡ್ಡುವಂತಹ ಕೆಲಸದ ವಿಚಾರದಲ್ಲೇ ಈಗ ನಾವು ಒಂದಷ್ಟು ವಿಜಲ್ಗಳನ್ನ ತೋರಿಸ್ತಾ ಇದೀವಿ ಎಂ ಕುಮಾರ್. ಆ ಬ್ಯಾಗ್ಗಳು ಏನಿದಾವೋ ಆ ಬ್ಯಾಗ್ಗಳು ಮತದಾರರಿಗೆ ಹಂಚುವಂತಹ ಬ್ಯಾಗ್ಗಳಾಗಿದ್ದಾವೆ ಎನ್ನುವಂತ ಒಂದು ಆರೋಪವನ್ನು ಕೂಡ ಮಾಡಲಾಗ್ತಾ ಇದ್ದು, ಒಟ್ಟಾರೆ ಷಡಾಕ್ಷರಿಯವರ ಬೆಂಬಲಕ್ಕೆ ನಿಲ್ಲದಂತಹ ಕಾರಣದಿಂದಾಗಿ ಈ ರೀತಿಯಾದಂತಹ ಸ್ಥಳ ತೋರಿಸದೆ ವರ್ಗಾವಣೆ ಮಾಡುವಂತದ್ದು ಎಷ್ಟು ಸರಿ ಎನ್ನುವಂಥದ್ದು ಕೂಡ ಇಲ್ಲಿ ಅನುಮಾನದ ರೂಪದಲ್ಲಿ ಈ ಮಮತಾ ಅವರ ಆರೋಪವನ್ನು ಮಾಡಲಾಗ್ತಾ ಇದೆ. ಹೇಮಕುಮಾರ್, ಥ್ಯಾಂಕ್ ಯು ಮಂಜುನಾಥ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ನೋಡಿ, ತಮ್ಮ ಬೆಂಬಲಕ್ಕೆ ನಿಂತಿಲ್ಲ ಅನ್ನುವಂಥ ಕಾರಣಕ್ಕಾಗಿ ಈ ರೀತಿಯಾಗಿ ಬೇರೆಯವರ ಕಡೆಯಿಂದ ಬೆದರಿಕೆ ಹಾಕಿಸುವಂಥದ್ದು ಅಥವಾ ಅದಕ್ಕೂ ಬಗ್ಲಿಲ್ಲ ಅಂತಂದರೆ ಬೇರೆ ಕಡೆ ಸ್ಥಳ ನಿಗದಿ ಮಾಡದೆ ವರ್ಗಾವಣೆ ಮಾಡೋದಿದೆಯಲ್ಲ, ಇದೆಲ್ಲ ರಾಜ್ಯಾರೋಷವಾಗಿ ನಡೀತಾ ಇದ್ರು ಕೂಡ ಯಾರ ಗಮನಕ್ಕೆ ಬಂದಿಲ್ಲ. ಅಂದರೆ ಈ ಎಲೆಕ್ಷನ್ ಏನಿದೆಯಲ್ಲ, ತಮ್ಮ ಪರವಾಗಿ ಯಾರು ನಿಂತಿಲ್ಲ ಅನ್ನುವಂಥ ಕಾರಣಕ್ಕಾಗಿ, ಇನ್ನೊಬ್ಬರಿಗೆ ಬೆಂಬಲ ಸಿಗ್ತಾ ಇದೆ ಅನ್ನುವಂಥ ಕಾರಣಕ್ಕಾಗಿ ಅವರಿಗೆ ಬೆದರಿಕೆಯನ್ನು ಹಾಕಿ, ಧಮಕಿಯನ್ನು ಹಾಕಿ ಅವರ ನಾಮಪತ್ರವನ್ನು ವಾಪಸ್ ಪಡೆದ್ರೆ ಇವರು ಯಾರಿಗೆ ಸಪೋರ್ಟ್ ಮಾಡ್ತಾರೆ, ಯಾರು ನಿಲ್ತಾರಲ್ಲ ಅವರಿಗೆ ಗೆಲುವುದು ಈಸಿ ಆಗುತ್ತೆ ಅಂತ ಆ ರೀತಿಯ ಲೆಕ್ಕಾಚಾರಗಳು. ಬಟ್ ಇದು ಎಲ್ಲಿ ಪ್ರಾಮಾಣಿಕ ಬರುತ್ತೆ ಇಲ್ಲಿ? ಈ ಬಗ್ಗೆ ನಮ್ಮ ಜೊತೆಗೆ ಮಾತನಾಡೋದಕ್ಕೆ ಈಗ ಸ್ವತಃ ಮಮತಾ ಅವರು ಫೋನ್ ಸಂಪರ್ಕದಲ್ಲಿ ಸಿಕ್ಕಿದ್ದಾರೆ. ರಾಜ್ಯ ಕಾರ್ಯಕಾರಿ ಸಮಿತಿಯ ಚುನಾವಣಾ ಅಭ್ಯರ್ಥಿ ಮಮತಾ ಅವರೇ, ನಮಸ್ಕಾರ. ಯಾಕೆ ನಿಮಗೆ ಈ ರೀತಿಯಾಗಿ ಧಮಕಿ ಹಾಕಲಾಗ್ತಾ ಇದೆ ಅಂತೇಳಿ? ಸರ್, ಚುನಾವಣೆ ಸೆಪ್ಟೆಂಬರ್ ತಿಂಗಳ 19ನೇ ತಾರೀಕಿಂದ ಅನೌನ್ಸ್ ಆಗಿತ್ತು ಸರ್. 26ನೇ ತಾರೀಕುವರೆಗೂ ನಾಮಿನೇಷನ್ ಲಾಸ್ಟ್ ಡೇಟ್ ಸರ್. ಓಕೆ. 26ನೇ ತಾರೀಕು 25ನೇ ತಾರೀಕಿಂದ ಇವ್ರದ್ದು ಸ್ವಲ್ಪ ನಾನು ನಾಮಿನೇಷನ್ ಮಾಡಿದ್ದೆ ಸರ್. 25ನೇ ತಾರೀಕಿಂದ ಇವ್ರು ಸ್ಟಾರ್ಟ್ ಆಯ್ತು ಸರ್ ನಾಮಿನೇಷನ್. ಮತ್ತೆ 1ನೇ ತಾರೀಕು ನಾಮಿನೇಷನ್ ಹಿಂಪಡೆಯಲಿಕ್ಕೆ ಲಾಸ್ಟ್ ಡೇಟ್ ಸರ್, ಅಕ್ಟೋಬರ್ 1ಕ್ಕೆ. ಪಡೆದಾಗ ನಾವು ಇವರು 25 ಸೆಪ್ಟೆಂಬರ್ ಇಂದ ನನಗೆ ಸ್ವಲ್ಪ ಎಲ್ಲಾ ಕಡೆಯಿಂದ ಫೋನುಗಳು ಮಾಡ್ಸೋದು, ವಾಪಸ್ ತಗೊಳ್ಳಿ ಅಂತ ಹೇಳೋದು. ಆಮೇಲೆ 1ನೇ ತಾರೀಕುವರೆಗೂ ಇದು ಸ್ಟಾರ್ಟ್ ಆಯ್ತು ಸರ್. 30ನೇ ತಾರೀಕುವರೆಗೂ ಇತ್ತು ಸರ್. ಆ ಟೈಮಲ್ಲಿ ಹಬ್ಬ ನಡೀತಾ ಇತ್ತು ಸರ್. ನಾನು ಊರಿಗೂ ಹೋಗ್ತಾ ಇದ್ದೆ. ಅಲ್ಲಿ ಸುರೇಶ್ ಅಂತ ಒಬ್ರಿದ್ದಾರೆ, ಅವರು ಇಲ್ಲ ಮೇಡಮ್ ಅಧ್ಯಕ್ಷರು ಕರೀತಾ ಇದಾರೆ, ಬರ್ಲೇಬೇಕು, ನೀವು ಹೋಗ ಮೀಟ್ ಆಗ್ಲೇಬೇಕು ಅಂದ್ರು ಸರ್. ಊರಿಗೆ ಹೋಗ್ತಾ ಇರೋಳು ನಾನು ವಾಪಸ್ ಬಂದು ಸಾಯಂಕಾಲ 6 ಗಂಟೆ ಸರ್ ಹೋಗಿ ಮೀಟ್ ಆಗ್ಬಿಟ್ಟು ಎಲ್ಲ ಮಾತಾಡ್ದೆ. ಆಮೇಲೆ ಕೇಳ್ದೆ ಸರ್, ಅಧ್ಯಕ್ಷರು ನೀವು ಒಬ್ಬರಿಗೆ ಮಾತ್ರನಾ ಎಲ್ಲಾರ್ಗುನ ಸರ್, ರಾಜ್ಯಾಧ್ಯಕ್ಷರು ನೀವು ಅಂದಾಗ ಇಲ್ಲ ವಾಪಸ್ ತಗೊಳ್ಳಿ, ಹಾಗೆ ಹೀಗೆ ಹಿಂಪಡೀರಿ ಇದು ಅಂತ ಹೇಳಿದ್ರು ಸರ್. ಅದಕ್ಕೆ ನಾನು ಅಂದೆ ಸರ್, ಹಿಂದೇನೂ ಇದೇ ತರನೇ ಇದೆ, ಇದು ನಂದು ಲಾಸ್ಟ್ ಅವಕಾಶ ಸರ್ ಹೆಣ್ಮಕ್ಳಿಗೆ. ನಂದು 55 ದಾಟ್ತು, 29ಕ್ಕೆ ನಾನು ರಿಟೈರ್ಮೆಂಟ್, ಅದಕ್ಕೆ ಕೊನೆ ಅವಕಾಶ. ಇದೇ ತರನ ಹಿಂದೆನೂ ನನ್ನನ್ನ ಶ್ರೀನಿವಾಸ್ ಅಂತ ಹೇಳ್ಬಿಟ್ಟು, ಶ್ರೀನಿವಾಸ್ ಅಂತ ರಿಟೈರ್ಡ್ ಆಗಿದ್ರು ಸರ್, ಖಜಾಂಚಿ ಆಗಿದ್ರು ಇದೇ ಇದ್ರಲ್ಲಿ ರಾಜ್ಯ ಸರ್ಕಾರಿ ನೌಕರರ ಸಂಘದಲ್ಲಿ. ಅವಾಗ ಹಿಂಗೆ ನಿಂತಿದ್ರು, ಇದೇ ಶ್ರೀಧರ್ ನಿಂತಿದ್ರು ಲಾಸ್ಟ್ ಟೈಮು. ಇದೇ ತರನನ್ನೇ ನಮ್ಗೆ ಹಾಕದವ್ರನ್ನ ವಾಪಸ್ ತೆಗೆಸಿದ್ರು ಸರ್ ಲಾಸ್ಟ್ ಟೈಮ್. ಅವಾಗ ಅವ್ರ ಜೊತೆನೆ ನಿಂತು ಅವ್ರನ್ನ ಗೆಲ್ಸಿದ್ವಿ ಸರ್. ಗೆಲ್ಲಿಸ್ಬಿಟ್ಟು ಎಲ್ಲಾ ಮಾಡಿದ್ವಿ. ಈ ಸತಿ ಸೆಕೆಂಡ್ ಬಾರಿನೂ ಶ್ರೀಧರೇ ಬರ್ಬೇಕು ಅಂತ ಏನಿದೆ ಸರ್, ನಮಗೂ ಅವಕಾಶ ಮಾಡ್ಕೊಡಿ, ಹೆಣ್ಮಕ್ಳಿಗೆ ಅವಕಾಶ ಮಾಡ್ಕೊಡಿ ಅಂತ ಕೇಳಿದೆ ಸರ್ ನಾನು.
ಆಮೇಲೆ ಕೇಳಿದ್ದಕ್ಕೆ ಇಲ್ಲ ನನ್ನ ಸಂಘಟನೆ ಹೆಣ್ಮಕ್ಳ ಪರ ಹಂಗಿದೆ ಹಿಂಗಿದೆ ಅಂದ್ರೆ ನಮ್ಮನ್ನ ಯಾರು ಇಲ್ಲಿವರೆಗೂ 5 ವರ್ಷ ಆಯ್ತಲ್ಲ ಸರ್, ಯಾವುದೇ ಆಗ್ಲಿ ನಾಮಿನೇಷನ್ ಮಾಡ್ತಿದ್ದ ಇಲ್ಲಿವರೆಗೂ ನಾವ್ ಹೆಜ್ಜೆನೂ ಇಟ್ಟಿಲ್ಲ ಇಲ್ಲಿಗೆ, ಯಾವ್ದಕ್ಕೂ ನೀವು ಕರೆದಿಲ್ಲ ಹೆಣ್ಮಕ್ಳನ್ನ. ಬಟ್ ನಮ್ಮ ಡಿಪಾರ್ಟ್ಮೆಂಟ್ ಅಲ್ಲಿ ಸರ್ ಆಟೋನಮಸ್ ಅಂತ ಆದ್ಮೇಲೆ ಸುಮಾರು ಕೇಸ್ಗಳು ಹೈಕೋರ್ಟ್ ಅಲ್ಲಿ ನಡೀತಾ ಇದ್ದೇವೆ ಸರ್. ಸುಮಾರು ಒಂದು 10-15 ಕೇಸ್ ಆಗಿದೆ ಸರ್. ಆಟೋನಮಸ್ ಅವ್ರಿಗೂ HFW ಅಂತ ಸುಮಾರು ಇಶ್ಯೂಸ್ ಆಗಿದೆ ಸರ್. ನೀವು ಅಧ್ಯಕ್ಷರಾಗಿದ್ದಾಗ ಅಥವಾ ಶ್ರೀನಿವಾಸು ಖಜಾಂಚಿ ಆಗಿದ್ದಾಗ, ಶ್ರೀಧರ್ ಪರಿಷತ್ ಮೆಂಬರ್ ಆಗಿದ್ದಾಗ ನೀವೇನಾದ್ರೂ ಮಾಡ್ಬೋದಿತ್ತಲ್ವಾ ಸರ್? ಈಗ ನಾವ್ ಇಂಡಿವಿಜುವಲ್ ಆಗಿ ಕೇಸ್ಗಳು ಹಾಕೊಂಡು ಎಲ್ಲ ಪಾಪ ಎಲ್ಲ ಎಂಪ್ಲಾಯೀಸ್ ತೊಂದರೆ ಪಡ್ತಾ ಇದ್ದಾರೆ ಪ್ರತಿಯೊಂದು ಆಟೋನಮಸ್ ಅಲ್ಲೂ. ಅದಕ್ಕೊಂದು ದಾರಿ ಅನ್ನೋದು ಕಾಣ್ತಿಲ್ಲ, ಅಪೀಲ್ಗಳು ಹೋಗ್ತಾ ಇದೀವಿ, ಈ ತರ ಇದೆ. ನನಗೆ ಮತ್ತೆ ಇಂಡಿವಿಜುವಲ್ ಟಾರ್ಚರ್ ತುಂಬಾ ಕೊಟ್ಟಿದ್ದಾರೆ ಸರ್ ಶ್ರೀನಿವಾಸು ಅಂತ ಹೇಳ್ಬಿಟ್ಟು, ಯಾವ್ದೇ ಇದಕ್ಕ ನೋಡ್ತೀನಿ ಸರ್, ಯೋಚನೆ ಮಾಡ್ತೀನಿ, ಹಬ್ಬ ಇದೆ ಹೋಗ್ತಾ ಇದ್ದೀನಿ, ನನ್ಗೂ ಸ್ವಲ್ಪ ಅವಕಾಶ ಕೊಡಿ ಅಂತ ಬಂದ್ಬಿಟ್ಟೆ ಸರ್. ಬಂದಾದ್ಮೇಲೆ ಮತ್ತೆ ಸುಮಾರು ಕಾಲಗಳು ಬಂತು ಸರ್. ಬಂದು 29ನೇ ತಾರೀಕು ಮತ್ತೆ ಕರೆದ್ರು ಸರ್. 1 to 1 ಮಾತಾಡ್ಬೇಕು, 29:30 ಅಂತ ಕಾಣಿಸುತ್ತೆ, 1 to 1 ಮಾತಾಡ್ಬೇಕು ಬನ್ನಿ ಅಂತ ಕೇಳಿದ್ರು ಸರ್. ಷಡಕ್ಷರಿ ಅವ್ರು ನನ್ನ ನಂಬರು ತಗೊಂಡ್ರು, ನಾನು ಫೋನ್ ಮಾಡ್ತೀನಿ ನಿಮ್ಗೆ, ನನ್ಗೆ ಯಾವ್ದು ಡಿಸೈಡ್ ಹೇಳ್ಬೇಕು ಅಂದ್ರು. ಆಯ್ತು ಸರ್ ಅಂತ ಬಂದೆ ಸರ್. 1 to 1 ಕರೆದಾಗ ನೀವು ವಾಪಸ್ ತಗೊಡಿ ಅಂತ ಹೇಳ್ಬಿಟ್ಟು ಹೇಳಿದಾಗ ಸರ್ ಅವರೇ ವಾಪಸ್ ತಗೊಳಕ್ ಹೇಳಿ, ನಮ್ಗೆ ಸುಮಾರು ಇದು ಕೊಡ್ತೀವಿ, ನೀವೇನ್ ಖರ್ಚು ಮಾಡಿದೀವೋ ಇಷ್ಟು, ಮತ್ತೆ ಕ್ಯಾಂಡಿಡೇಟ್ಸ್ ಇಂದ ಎಲ್ಲ ಹೇಳಿದ್ರು ಸರ್. ಅವಾಗ ನಾನು ಹೇಳ್ದೆ ಸರ್ ನಾನೇ ಕೊಡ್ತೀನಿ, ಅವರೇ ತಗೊಳಕ್ ಹೇಳಿ. ನಾನು ಒಬ್ಳೆ ಕಾಂಪಿಟೇಟರ್ ಇದ್ದಿದ್ದೆ ಸರ್, ಯುನಾನಿಮಸ್ ಆಗಿ ಇಬ್ರು ಎಲೆಕ್ಟ್ ಮಾಡಬಹುದಿತ್ತು, ಅವರು ಅವ್ರ ಪರನ ಇತ್ತು. ಇದಾದ್ಮೇಲೆನೂ ಸಹ 1ನೇ ತಾರೀಕು ಲಾಸ್ಟ್ ಡೇಟ್ ಆಗೋಯ್ತು ಸರ್. ಆದ್ಮೇಲೆ ನೀನು ವಾಪಸ್ ತಗೋಬೇಕು, ಬಂದು ಇಲ್ಲೂ ಪ್ರೆಸ್ ಮೀಟ್ ಮಾಡಿ ನಿಮ್ದೇನ್ ಖರ್ಚಾಗಿದ್ಯೋ ಅದು ಕೊಡ್ತೀವಿ, ಹಾಗೆ ಹೀಗೆ ಅಂತ ಸುಮಾರು ಆಸೆ ಆಮಿಷಗಳು ತೋರಿಸಿದ್ರು ಸರ್. ಸರ್ ಡೇಟ್ ಆಗೋಗಿದೆ, ಇವಾಗ ಹೆಂಗ್ ತಗೊಳಕ್ ಬರುತ್ತೆ, ಇವಾಗ ಆಗಲ್ವಲ್ಲ ಅಂತ ಮಾತಾಡ್ತೀವಿ ಸರ್. ಆಮೇಲೆ ನನಗೂ ಸ್ವಲ್ಪ ಸೀನಿಯರ್ಸ್ ಎಲ್ಲ ಇದಾರಲ್ಲ ಸರ್, ಅವ್ರನ್ನೆಲ್ಲ ಕೇಳಿದ್ವಿ, ಸರ್ ಈ ತರ ಇದೆ, ವಾಪಸ್ ಈಗ ನಿಮ್ಗೆ ವಾಪಸ್ ತಗೊಳಕ್ ಬರ್ತೀರಾ, ತಗೊಳಕ್ ಆಗಲ್ಲ ಈಗ ಅಂತ. ಆಮೇಲೆ ಒಂದು ಪ್ರೆಸ್ ಮೀಟ್ ಮಾಡ್ಬಿಟ್ಟು ಇದು ಮಾಡಿ ಅಂತ ಹೇಳಿದ್ವಿ ಸರ್. ಅಲ್ಲ, ದುಡ್ಡಿನ ಆಮಿಷ ಏನಾದ್ರು ಕೊಟ್ಟಿದ್ರ ಅಂದ್ರೆ ಇಂತಿಷ್ಟು ದುಡ್ಡು ಕೊಡ್ತೀವಿ ಹೌದು ಸರ್, ಅದು ಹೇಳ್ತೀನಿ ಸರ್, ಹೇಳ್ತೀನಿ ಆಮೇಲೆ ಹೇಳ್ತೀನಿ ಸರ್. ಅದು ಆಮೇಲೆ ಇಷ್ಟು ಅಂತ ಹೇಳ್ಬಿಟ್ಟು ಬೇರೆ ಬೇರೆ ಕಡೆಯಿಂದ ಎಲ್ಲ ತಗೊಂಡು ಇವ್ರು ಇಷ್ಟು ಕೊಡ್ತಾರಂತೆ. ಕ್ಯಾಂಡಿಡೇಟ್ಸ್ ಅದ್ರಲ್ಲಿ ಶಾಮೀಲ್ ಆದ್ರು ಸರ್. ಕ್ಯಾಂಡಿಡೇಟ್ಸ್ ಕಡೆಯಿಂದ ಒಂದಿಷ್ಟು, ಇವ್ರ ಕಡೆಯಿಂದ ಒಂದಿಷ್ಟು ಕೊಡ್ತೀವಿ, ಸುಮಾರು 10 ಲಕ್ಷ. ಸೊ ಹಾಗಾಗಿ ನೀವು ವಾಪಸ್ ತಗೊಳ್ಳಿ ಅಂತ ಹೇಳ್ಬಿಟ್ಟು ಹೇಳಿದ್ರು ಸರ್. ಪ್ರೆಸ್ ಮೀಟ್ ಮಾಡಿ ವಾಪಸ್ ತಗೊಳ್ಳಿ ಅಂತ ಹೇಳಿದ್ರು. ನಾನು ಒಂದ್ಸತಿ ಹೆಜ್ಜೆ ಇಟ್ಟಾದ್ಮೇಲೆ ಮುಂದೆ ಇದ್ಬಿಟ್ಟಿದ್ದೀನಿ, ಟೈಮು ಆಗೋಗಿದೆ, ಈಗ ಡೇಟು ಆಗೋಗಿದೆ, ಇವಾಗ ತಗೊಳಕ್ ಬರಲ್ಲ, ಇನ್ನೇನ್ ಕ್ಯಾನ್ವಾಸಿಂಗ್ ಸ್ಟಾರ್ಟ್ ಆಗುತ್ತೆ 15ನೇ ತಾರೀಕಿಂದ ಕ್ಯಾನ್ವಾಸಿಂಗ್. ನನಗೆ ಶ್ರೀಧರ್ದು ತುಂಬಾ ರಾತ್ರಿ 11 ಗಂಟೆಯಲ್ಲಿ ಹವಾಜು ಸರ್. ಏನು ಅಂತಂದ್ರೆ ನೀವು ವಾಪಸ್ ತಗೊಂಡಿಲ್ಲ ಅಂದ್ರೆ ಏನಾಗುತ್ತೆ ನೋಡಿ ಅನ್ನೋ ಲೆಕ್ಕದಲ್ಲಿ ಹವಾಜ್ ಹಾಕೋದು. ಮೇಡಮ್, ಈಗ ಈ ಚುನಾವಣೆಯಲ್ಲಿ ದೊಡ್ಡ ಮಟ್ಟದಲ್ಲಿ ಗೋಲ್ಮಾಲ್ ಆಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಅಂದ್ರೆ ನಿವೃತ್ತರು ಕೂಡ ಎಲೆಕ್ಷನ್ ಮಾಡಿದ್ದಾರೆ, ಚುನಾವಣೆಯನ್ನ ಶ್ರೀನಿವಾಸ್ ಅಂತ ಮಾಡಿದ್ದಾರೆ ಅನ್ನೋದು. ಯಾವ ರೀತಿಯಾಗಿ ಅಕ್ರಮ ನಡೀತಾ ಇದೆ ಅಂತ ಹೇಳಿ ಇದೆಲ್ಲ ಯಾರಿಗೂ ಗೊತ್ತಿರ್ಲಿಲ್ವಾ ಸರ್? ಎಲ್ಲಾರ್ಗೂ ಗೊತ್ತಿದೆ, ಅಧಿಕಾರಿಗಳಲ್ಲಿ ಎಲ್ಲಾರ್ಗೂ ಗೊತ್ತಿದೆ. ಇವಾಗ ಶ್ರೀನಿವಾಸ್ ಅಂತ ನಮ್ಮಲ್ಲೇ ಇದ್ರು, ಏವೋ ಆಗಿದ್ರು, ರಿಟೈರ್ಡ್ ಆಗಿದ್ದಾರೆ, ಅವ್ನ ಮಗನ ಹೆಸರಲ್ಲೆಲ್ಲ ಸಪ್ಲೈ ಆಗ್ತಾ ಇದೆ, ನನ್ಗೂ ಗೊತ್ತಿಲ್ಲ ಸರ್. ಈಗ ಆಮೇಲೆ ಎಲೆಕ್ಷನ್ ನಿಂತಾದ್ಮೇಲೆ ಒಬ್ಬೊಬ್ರೆ ಹೇಳಕ್ ಸ್ಟಾರ್ಟ್ ಮಾಡಿದ್ರು ಸರ್. ಈ ತರ ವಾಣಿ ವಿಲಾಸ್ ಮತ್ತೆ ಈ ಕಡೆ BMC ಈ ಕಡೆ ಎಲ್ಲಾನು ಅವ್ರ ಮಗನ ಹೆಸರಲ್ಲಿ ಮೆಡಿಸನ್ ಮತ್ತೆ ಫಾರ್ಮ್ ಮತ್ತೆ ಅದೇನೇನೋ ಕೆಲವೆಲ್ಲ ಮೆಟೀರಿಯಲ್ಸ್ ಎಲ್ಲ ಸಪ್ಲೈ ಆಗ್ತಾ ಇದೆ, ಹಾಗಾಗಿ ನಿನಗೆ ಈ ತರ ತೊಂದರೆ ಕೊಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಎಲ್ಲ ವಿಷಯ ಬಂತು ಸರ್. ವಿಷಯ ಬಂದಾಗ ನಾನು ಅದನ್ನು ಇದರಲ್ಲಿ ಗ್ರೂಪ್ ಅಲ್ಲಿ ನಮ್ದೊಂದಷ್ಟು ಗ್ರೂಪ್ ಮಾಡಿದ್ರಿ ಸರ್, ವೋಟರ್ಸ್ ಗ್ರೂಪ್ ಅಂತ, ಅದ್ರಲ್ಲಿ ಎಲ್ಲ ಡೈರೆಕ್ಟ್ ಆಗಿ ಹೇಳಿದೀನಿ ಸರ್ ಈ ತರ ಇದೆ ಅಂತ. ಸರ್ ಇವ್ರು ರಿಟೈರ್ಡ್ ಆದ್ಮೇಲೆ ಇವ್ರಿಗೆ ರಿಟೈರ್ಡ್ ಆಗಿರೋದೇ ಅಂತ ಒಂದು ಸಂಘ ಇದೆ ಸರ್, ಅಲ್ಲಿ ಇರ್ಬೇಕಿತ್ತು ಇವರು. ಅವರು ಮತ್ತೆ ಸೌರಿರಾಜ್ ಅಂತ ನಮ್ಮಲ್ಲೇನೆ ಮ್ಯಾನೇಜರ್ ಆಗಿದ್ರು ಸರ್ ಅವರು. ಇವರಿಬ್ರು ರಿಟೈರ್ಡ್ ಆಗಿರೋರು ಸರ್, ಇವರಿಬ್ರು ರಿಟೈರ್ಡ್ ಆಗಿರೋರು ಇನ್ವಾಲ್ವ್ಮೆಂಟ್ ಆಗ್ಬಿಟ್ಟು ಏನಾದ್ರೂ ಮಾಡಿ ಸೊಲ್ಲೇಬೇಕು ಅಂತ ಸರ್. ಡೆತ್ ಆಗಿರೋರ ಹೆಸರಲ್ಲಿ ಹಾಕ್ಸಿದ್ದಾರೆ, OOD ಹೆಸರಲ್ಲಿ ಹಾಕಿಸಿದ್ದಾರೆ, ಎಂತ ಕಾಂಟ್ರಾಕ್ಟರ್ ಕೈಲಿ ಹಾಕ್ತಿದ್ದಾರೆ. ನಮ್ಮದು ಬೂತ್ ಮಾತ್ರ ಸಪರೇಟ್, ಇವ್ರದ್ದು ಅಡ್ಮಿನ್ ಎಲ್ಲಿರುತ್ತೋ ಕೆಳಗಡೆ, ಮೇಲ್ಗಡೆ 2nd ಫ್ಲೋರ್ ಅಲ್ಲಿ ಇಡ್ತಿದ್ದಾರೆ ಸರ್. ಈ ಕಡೆ HFW ಹೆಲ್ತ್ ಅಂಡ್ ಫ್ಯಾಮಿಲಿ ವೆಲ್ಫೇರ್ ಆರೋಗ್ಯ ಇಲಾಖೆದ್ ಮಾತ್ರ ಬೇರೆ ಕಡೆ 30, 37, 37 ಮಾತ್ರ ಬೇರೆ ಕಡೆ ಇಡ್ತಿದ್ದಾರೆ. ನಮ್ದು ಇಲಾಖೆ ಮಾತ್ರ ಇವ್ರದ್ದು ಅಡ್ಮಿನ್ ಆಫೀಸ್ ಮೇಲೆ 2nd ಫ್ಲೋರ್ ಅಲ್ಲಿ 2 ಕಡೆ ಎಂಟ್ರಿ ಇದೆ ಸರ್. ಸ್ಟೆಪ್ಸ್ ಎಂಟ್ರಿ ಇದೆ. ಮತ್ತೆ ಅಲ್ಲ, ಈಗ ನಿಮ್ಗೆ ಬೆದರಿಕೆ ಬರ್ತಿದೆ ಅಂತ ಹೇಳ್ತಿದ್ದೀರಾ, ಆಮೇಲೆ ಮುಂದೆ ಏನ್ ಮಾಡ್ತೀರಿ ಅಂತ ಹೇಳಿ, ಅಂದ್ರೆ ಕಂಟಿನ್ಯೂ ಮಾಡ್ತೀರಾ ಅಥವಾ? ಇದು ಆಯ್ತು, ಇದು ಇಷ್ಟ ಆದ್ಮೇಲೆ ಅವರು ಕರೆದು ಬಿಟ್ಟು ಆದ್ಮೇಲೆ ನಿಮ್ಮದು ರಿಲೀವಿಂಗ್ ಆರ್ಡರ್ ಆಗ್ತಾ ಇದೆ, ನಾನು ರಿಟೈನ್ ಮಾಡಿಸ್ತೀನಿ, ವಾಪಸ್ ತಗೊಳ್ಳಿ, ಮಿನಿಸ್ಟರ್ ಹತ್ರ ಮಾತಾಡ್ತೀನಿ ಅಂದ್ರೆ. ಆಯ್ತಾ, ಅಷ್ಟು ನನಗೆ ಗೊತ್ತಿಲ್ಲ ಇದು ರಿಲೀವಿಂಗ್ ಆರ್ಡರ್ನ, ಯಾಕಂದ್ರೆ 26ರಿಂದಾನೇ ನಾನು ಲೀವ್ ಅಲ್ಲಿ ಇದ್ದೀನಿ.
ನನ್ಗೇನು ಗೊತ್ತಿಲ್ಲ. ನನಗೆ ಇವ್ರೇನೋ ಸುಮ್ನೆ ಎದುರಿಸ್ತಾ ಇದಾರೆ ಅಂತ ನಾನು ಅನ್ಕೊಂಡೆ. ನೋಡಿದ್ರೆ 30ನೇ ತಾರೀಕು ಈ ತರ ಏನೋ ಬಂದಿದೆ ಅಂತ ವಿಷಯ ಬಂತು. ಬಂದಾದ್ಮೇಲೆ ನಾನು ಆ ಕಡೆ ಹೋಗೂ ಇಲ್ಲ, ಇವತ್ತು ನಾನು ರಿಲೀವಿಂಗ್ ಆರ್ಡರ್ ತಗೊಂಡು ಇಲ್ಲ ಸರ್. ಓಕೆ ನೋಡೋಣ ಏನಾಗುತ್ತೆ. ಓಕೆ ಮೇಡಮ್, ಥ್ಯಾಂಕ್ ಯು ಮೇಡಮ್ ಜಿ ಕನ್ನಡ ನ್ಯೂಸ್ ಜೊತೆ ಮಾತನಾಡಿದ್ದಕ್ಕೆ. ನೋಡಿ, ಈ ರೀತಿಯಾಗಿ ಅಂದರೆ ಕೊನೆಯ ಮೇಡಮ್ ಹೇಳ್ತಾ ಇರೋದು, ಮಮತಾ ಅವ್ರು ಹೇಳ್ತಾ ಇರೋದು, ನನಗೆ ಕೊನೆಯ ಬಾರಿ ಅವಕಾಶ ಇದೆ, ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ಫೇಸ್ ಟು ಫೇಸ್ ಅಂದರೆ ನೇರವಾಗಿ ಮಾತುಕತೆ ಆಗುತ್ತೆ, ಎಷ್ಟು ಬೇಕು ದುಡ್ಡು ಅಷ್ಟು ಕೊಡ್ತೀವಿ, ಬಟ್ ನಾಮಪತ್ರವನ್ನು ವಾಪಸ್ ತೆಗೆದು ಬಿಡಿ ಅಂಥೇಳಿ. ಅಂದರೆ ಹಿಂಗೆ ಹೇಳಿದಾಗ ಎಲ್ಲಿ ಪ್ರಾಮಾಣಿಕವಾಗಿ ಇಲ್ಲಿ ಎಲೆಕ್ಷನ್ ಆಗುತ್ತೆ ಅನ್ನೋದು ಒಂದು, ಮತ್ತು ಇಲ್ಲಿ ಮಹಿಳೆಯರಿಗೆ ಸರಿಯಾಗಿ ಅಲ್ಲಿ ಅವಕಾಶ ಸಿಗ್ತಿಲ್ಲ ಅಂಥೇಳಿ. ಈಗ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಕಡೆಯಿಂದಲೂ ಕೂಡ ಅದಕ್ಕೆ ಕ್ಲಾರಿಟಿ ಬೇಕಾಗತ್ತಲ್ವ. ಒಂದು ಸೈಡಿಂದ ಆ ಸುದ್ದಿ ಅಂತೂ ಮಾಡೋಕ್ಕಾಗಲ್ಲ. ಸೊ ಅದು ಕ್ಲಾರಿಟಿ ತಗೊಳ್ಳೋದಕ್ಕೆ ನಮ್ಮ ಕಡೆಯಿಂದ ಷಡಕ್ಷಿ ಅವರಿಗೂ ಕೂಡ ಕರೆ ಹೋಗ್ತಾ ಇದೆ, ಬಟ್ ಫೋನ್ ಪಿಕ್ ಮಾಡ್ತಾ ಇಲ್ಲ ಕರೆ. ಈ ರೀತಿಯಾಗಿ ನಿವೃತ್ತರಾದರೂ ಕೂಡ ಅವರಿಗೆ ಓಟ್ ಹಾಕೋದಕ್ಕೆ ಅವಕಾಶ ಇರುತ್ತೆ, ಆ ರೀತಿ ನಡೀತಾ ಇದೆ ಅಂತೆ. ಅಂದರೆ ಅದನ್ನೇ ಹೇಳೋದು ಗೋಲ್ಮಾಲ್ ಅಂತ. ಅಂದರೆ ಏನಾಗಲ್ಲೋ ಅದನ್ನು ಮಾಡಲಿಕ್ಕೆ ಸಾಧ್ಯ ಆಗತ್ತಲ್ಲ, ಅದನ್ನೇ ಗೋಲ್ಮಾಲ್ ಅಂತ ಕರೀತಾರೆ. ಇದೆಲ್ಲ ಆಗ್ತಿದೆ ಅಂತೇಳಿ ಇದೆಲ್ಲ ಕೇಳಾದ ನಂತರ ನಮ್ಮ ಕಡೆಯಿಂದ ಹೋಗ್ತಾ ಇದೆ ಫೋನ್. ಅದ್ರ ಬಗ್ಗೆ ಕ್ಲಾರಿಟಿ ಕೊಡಬೇಕಾಗಿತ್ತು, ಬಟ್ ಫೋನ್ ಪಿಕ್ ಮಾಡ್ತಾ ಇಲ್ಲ. ನೋಡೋಣ ಇದು ಹಾಗೆ ಮುಂದುವರಿಯುತ್ತಾ ಅಥವಾ ಪ್ರಾಮಾಣಿಕವಾಗಿ ಎಲೆಕ್ಷನ್ ಆಗೋದಕ್ಕೆ ಬಿಡ್ತಾರಾ ಇಲ್ಲ ಅಂತೇಳಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ 30, ಎನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, ಜಿಟಿಪಿಎಲ್ ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.